ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಹುಡುಕಾಟ ನಡೀತಾ ಇದೆ. ಅನಾಮಿಕನನ್ನ ಎಸ್ಐಟಿಯಲ್ಲಿ ಇರಿಸಿಕೊಳ್ಳೋದಕ್ಕೆ ಅರ್ಜಿ. ಎಸ್ಐಟಿಗೆ ಶ್ಯಾಮ್ ಸುಂದರ್ ದೂರು ನೀಡಿದ್ದಾರೆ. ಶ್ಯಾಮ್ ಸುಂದರ್ ಬೆಳ್ತಂಗಡಿಯ ನಡ ಗ್ರಾಮದ ನಿವಾಸಿ. 13 ಸ್ಥಳಗಳನ್ನ ಅನಾಮಿಕ ಈಗಾಗಲೇ ತೋರಿಸಿದ್ದಾನೆ. ವಕೀಲರ ಜೊತೆ ಅನಾಮಿಕ ಮಂಗಳೂರಲ್ಲಿ ವಾಸ್ತವ್ಯ ಹೂಡಿರುವುದು. ಇತ್ತೀಚೆಗೆ ಅನಾಮಿಕ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾನೆ. ಈ ಕೇಸ್ನಲ್ಲಿ ಅನಾಮಿಕನನ್ನ ತಮ್ಮ ವಶದಲ್ಲೇ ಇಡಬೇಕಾಗಿತ್ತು. ಖಾಸಗಿ ವ್ಯಕ್ತಿಯ ಬಳಿ ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನಾಮಿಕ ವ್ಯಕ್ತಿಯನ್ನ ತಮ್ಮ ಸುಪರ್ದಿಯಲ್ಲೇ ಇಟ್ಕೊಳ್ಳಿ. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಎಸ್ಐಟಿ ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಹುಡುಕಾಟ ನಡೀತಾ ಇದೆ. ಅನಾಮಿಕ ಕೊಟ್ಟಂತಹ ದೂರಿನ ಮೇಲೆ ಈ ನಡುವೆ ಒಂದು ಪತ್ರ ಬಂದಿದೆ ಎಸ್ಐಟಿಗೆ. ಅನಾಮಿಕನನ್ನ ಎಸ್ಐಟಿಯಲ್ಲೇ ಇರಿಸಿಕೊಳ್ಳಿ ಅಂತ ಬರೆದಿರೋ ಪತ್ರ. ಶ್ಯಾಮ್ ಸುಂದರ್ ದೂರು ನೀಡಿದ್ದಾರೆ ಎಸ್ಐಟಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿಧರ್, ಶ್ಯಾಮ್ ಸುಂದರ್ ಅನ್ನುವಂತಹ ಬೆಳ್ತಂಗಡಿಯ ನಿವಾಸಿಯೊಬ್ಬರು ಪತ್ರ ಬರೆದಿದ್ದಾರೆ, ಒಂದು ದೂರನ್ನ ಕೊಟ್ಟಿದ್ದಾರೆ. ಅನಾಮಿಕ ದೂರುದಾರ ಏನಿದ್ದಾನೆ ಈತನನ್ನ ಎಸ್ಐಟಿಯೇ ತನ್ನ ಬಳಿ ಇರಿಸ್ಕೋಬೇಕು, ಈತ ಯಾವುದೋ ವ್ಯಕ್ತಿಯ ಬಳಿ ಇರೋದು ಸರಿಯಲ್ಲ ಅಂತ ಏನಂತ ಇದೆ ಈ ಪತ್ರದಲ್ಲಿ? ಏನಂತ ಶ್ಯಾಮ್ ಸುಂದರ್ ಅವರು ಈ ಪತ್ರದಲ್ಲಿ ದೂರನ್ನ ಕೊಟ್ಟಿದ್ದಾರೆ? ನಾವಿಲ್ಲಿ ಗಮನಿಸಬೇಕು ಅಂದ್ರೆ ಒಟ್ಟು ಕಾರ್ಯಾಚರಣೆ ಅನ್ನುವಂಥದ್ದು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಭಿಪ್ರಾಯ ಹುಟ್ಟುತ್ತಾ ಇದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೆಲವೊಂದು ಅಭಿಪ್ರಾಯ ಸಲಹೆಗಳನ್ನ ಹೇಳುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನಿನ್ನೆ ವಕೀಲರಂತಹ ಕೇಶವ ಗೌಡರು ಏನ್ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದೆವು. ಈಗ ನಡ ಗ್ರಾಮ ಸ್ಥಳೀಯರೊಬ್ಬರು ಒಂದು 4-5 ಜನರ ಸಹಿಯನ್ನ ಹಾಕಿ, ಸ್ಥಳೀಯ ನಾಗರಿಕರ ಸಹಿಯೊಂದಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಶ್ಯಾಮ್ ಸುಂದರ್ ಅಂತೇಳಿ ಅವರ ಹೆಸರು. ಎಸ್ಐಟಿಗೆ ಅವರು ಬರೆದಂತಹ ಪತ್ರದಲ್ಲಿ ಆ ವ್ಯಕ್ತಿ ಏನಿದ್ದಾರೆ, ದೂರುದಾರ ವ್ಯಕ್ತಿ ಏನಿದ್ದಾರೆ, ಅವರನ್ನ ತಮ್ಮ ಸುಪರ್ದಿಯಲ್ಲೇ ಪೊಲೀಸರು ಇಟ್ಕೊಳ್ಬೇಕು ಅಂತ. ಯಾಕಂದ್ರೆ ಕಾರ್ಯಾಚರಣೆ ಅನ್ನುವಂಥದ್ದು ನಿರ್ಣಾಯಕ ಘಟ್ಟವನ್ನ ತಲುಪಿದೆ. ಪ್ರತಿದಿನ ಅವರು ವಕೀಲರ ಜೊತೆ ಬಂದು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಪ್ರತ್ಯೇಕವಾಗಿ ಇದ್ರೆ ಬೇರೆ ವಿಚಾರ, ಆದ್ರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಯ ಮನೆಯಿಂದ ಅವರು ಬರ್ತಾ ಇದ್ದಾರೆ, ಅಲ್ಲಿಂದ ಎಲ್ಲವೂ ಆಪರೇಟ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಇರುವಂತಹ ಸಂಶಯ. ಸೊ ಆ ದೃಷ್ಟಿಯಿಂದ ಆತನನ್ನ ಎಸ್ಐಟಿ ಅವರು ಇನ್ನೂ ತಮ್ಮ ವಶದಲ್ಲೇ ಇಟ್ಟುಕೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ಅವರು ಪತ್ರ ಬರೆದಿರುವಂತಹದ್ದು ಮತ್ತು ಸ್ಥಳೀಯ ನಾಗರಿಕರ ಒಂದು ಸಹಿಯನ್ನು ಕೂಡ ಅದಕ್ಕೆ ಪಡೆದಿದ್ದಾರೆ. ಯಾರೋ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಇದ್ದುಕೊಂಡು ಬಹಳ ಸ್ವತಂತ್ರವಾಗಿ ಬಂದು ಹೋಗುವಂತಹದ್ದು ಸರಿಯಲ್ಲ. ಎಲ್ಲರ ಗಮನ ಆ ವ್ಯಕ್ತಿಯ ಮೇಲಿದೆ. ಇಷ್ಟುವರೆಗೆ ನಡೆದ ಕಾರ್ಯಾಚರಣೆಗಳ ಬಗ್ಗೆ ಅನೇಕ ಅನುಮಾನಗಳು ಹುಟ್ಟುತ್ತಾ ಇರುವಂತಹ ಸಂದರ್ಭದಲ್ಲಿ ಆತ ಇರುವಂತಹದ್ದು ಪೊಲೀಸರ ವಶದಲ್ಲೇ ಇರುವಂತಹದ್ದು, ಎಸ್ಐಟಿ ಪೊಲೀಸರ ವಶದೇ ಇರಬೇಕಾದಂತಹದ್ದು ಬಹಳ ಅಗತ್ಯ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅವರು ಗಮನವನ್ನ ಸೆಳೆದಿದ್ದಾರೆ. ಈ ಬಗ್ಗೆ ಪೊಲೀಸರು ಶೀಘ್ರ ಒಂದು ಮುಂದಾಗಬೇಕು ವಿಚಾರಕ್ಕೆ ಅನ್ನುವಂಥದ್ದು. ಮತ್ತು ಮಾತನಾಡುವ ಸಂದರ್ಭದಲ್ಲಿ ಹಿಂದೆ ನಾವು ಗಮನಿಸಬಹುದು, ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ವ್ಯಕ್ತಿ ಕಣ್ಮರೆಯಾಗುವಂತಹ ಸಾಧ್ಯತೆ ಇದೆ ಅಂತ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅನ್ನುವಂತ ಮಾಹಿತಿಯನ್ನ ಈ ಒಟ್ಟು ಎಸ್ಐಟಿ ಅಸ್ತಿತ್ವಕ್ಕೆ ಬರೋ ಮುಂಚಿತವಾಗಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಅನುಮಾನವನ್ನ ಒಬ್ಬ IPS ದರ್ಜೆ ಅಧಿಕಾರಿಯೇ ವ್ಯಕ್ತಪಡಿಸಿರುವಾಗ ಸಹಜವಾಗಿ ನಾಗರಿಕರಲ್ಲೂ ಕೂಡ ಇಷ್ಟು ಸಂದರ್ಭದವರೆಗಿನ ಕಾರ್ಯಾಚರಣೆಯನ್ನು ನೋಡಿದ ನಂತರ ಹುಟ್ಟಿರುವಂತಹ ಗೊಂದಲ, ಅನುಮಾನ, ವದಂತಿಗಳ ಹಿನ್ನೆಲೆಯಲ್ಲಿ ಈ ಪತ್ರವನ್ನ ಶ್ಯಾಮ್ ಸುಂದರ್ ಅನ್ನುವರು ಬರೆದಿರುವಂತಹದ್ದು. ಎಸ್ಐಟಿ ಇದಕ್ಕೆ ಒಂದು ಹಿಂಬರಹವನ್ನ ಬರೆದು ಕೊಟ್ಟಿದೆ. ನಾವು ಗಮನಿಸ್ತೇವೆ ಈ ವಿಚಾರವನ್ನ ಅಂತ. ಅದನ್ನು ಹೊರತುಪಡಿಸಿ ಎಸ್ಐಟಿ ಏನು ಇದರ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ ಆ ವ್ಯಕ್ತಿ ಎಸ್ಐಟಿ ಪೊಲೀಸರ ವಶದಲ್ಲಿ ಇರುವಂತಹದ್ದೇ ಸೇಫ್ ಅನ್ನುವಂತಹದ್ದು ನಾಗರಿಕರ ಅಭಿಪ್ರಾಯ. ಆ ನಾಗರಿಕರ ಅಭಿಪ್ರಾಯ ಶ್ಯಾಮ್ ಸುಂದರ್ ಅವರ ಪತ್ರದ ಮೂಲಕ ಈಗ ಎಸ್ಐಟಿಯನ್ನ ತಲುಪಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.